ನಮಸ್ತೆ, ಹರೇ ಕೃಷ್ಣ. ನಮ್ಮ ದೇಶದಲ್ಲಿ ಸೂರ್ಯ ದೇವನ ಆರಾಧನೆಗೆ ಸಂಬಂಧಿಸಿದ ಅನೇಕ ಹಬ್ಬಗಳನ್ನು ಆಚರಿಸುವ ಸಂಪ್ರದಾಯವು ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಇವುಗಳಲ್ಲಿ ಮಕರ ಸಂಕ್ರಾಂತಿಯು ಒಂದು. ಈ ದಿನದಿಂದ ಸೂರ್ಯ ದೇವನು ಉತ್ತರಾಯಣದತ್ತ ತನ್ನ ಸಂಚಾರವನ್ನು ಪ್ರಾರಂಭಿಸ್ತಾನೆ. ಈ ದಿನದಿಂದ ವಾತಾವರಣದಲ್ಲಿ ತಂಪು ಕಡಿಮೆಯಾಗಿ ಬಿಸಿಲು ಜಾಸ್ತಿಯಾಗಲು ಪ್ರಾರಂಭವಾಗುತ್ತದೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯ ಮಕರ ಸಂಕ್ರಾಂತಿಯಂದು ಮಕರ ರಾಶಿಗೆ ಪ್ರವೇಶಿಸುತ್ತಾನೆ. ಈ ದಿನ ಸ್ನಾನ, ದಾನ ಮತ್ತು ಪೂಜೆಗೆ ವಿಶೇಷವಾದ ಮಹತ್ವವಿದೆ. ಇನ್ನು ಮಕರ ಸಂಕ್ರಾಂತಿಯಿಂದ ಕರ್ಮಗಳು ಅಂತ್ಯವಾಗುವುದು ಎಂದು ಪರಿಗಣಿಸಲಾಗಿದೆ ಮತ್ತು ಈ ದಿನದಿಂದ ಎಲ್ಲ ಶುಭ ಕಾರ್ಯಗಳು ಪ್ರಾರಂಭವಾಗುತ್ತವೆ. ಮಕರ ಸಂಕ್ರಾಂತಿ ಯಾವಾಗ, ಮಕರ ಸಂಕ್ರಾಂತಿಯ ಮಹತ್ವ, ವಿಶೇಷತೆ, ಸ್ನಾನ ಮತ್ತು ದಾನ ಮಾಡೋದ್ರಿಂದಾಗುವ ಉಪಯೋಗಗಳು ಪ್ರತಿಯೊಂದನ್ನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ಮಿಸ್ ಮಾಡದೆ ನೋಡಿ. ಇನ್ನು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೂರ್ಯ ತನ್ನ ಪಥವನ್ನು ಬದಲು ಮಾಡುವುದನ್ನು ಸಂಕ್ರಾಂತಿ ಎಂದು ಕರೆಯುತ್ತಾರೆ. ಒಂದು ಮೂಲದ ಪ್ರಕಾರ ಸಂಕ್ರಾಂತಿ ಎಂಬ ದೇವತೆ ಶಂಕಾಸುರ ಎಂಬ ರಾಕ್ಷಸನನ್ನು ಸಂಹರಿಸಿದ ದಿನವೇ ಸಂಕ್ರಾಂತಿ ಎಂದು ಕರೆಯುತ್ತಾರೆ. ಇನ್ನು ದೇವತೆಯ ಹೆಸರಿನಲ್ಲಿ ಹಬ್ಬವನ್ನು ಆಚರಿಸುತ್ತಾರೆ. ಸೂರ್ಯ ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವ ಕಾಲ ಮಕರ ಸಂಕ್ರಾಂತಿ ಅಥವಾ ಸಂಕ್ರಮಣ. ಮಾರ್ಗಶಿರ ಮಾಸದಲ್ಲಿ ಧನುರ್ಮಾಸದ ಆಚರಣೆ ಮಾಡಿದವರು ಸಂಕ್ರಾಂತಿ ಹಬ್ಬದ ದಿನ ವ್ರತವನ್ನು ಮುಕ್ತಾಯ ಮಾಡ್ತಾರೆ. ಸೂರ್ಯ ದೇವ ತನ್ನ ಪ್ರಯಾಣ ದಕ್ಷಿಣದಿಂದ ಉತ್ತರ ದಿಕ್ಕಿಗೆ ಬದಲಾಯಿಸುವುದೇ ಉತ್ತರಾಯಣ ಕಾಲವಾಗಿದೆ. ಇನ್ನು ದಕ್ಷಿಣಾಯಣದ ಕಾಲ ಕತ್ತಲೆ ಕಳೆದು ಉತ್ತರಾಯಣದ ಕಾಲ ಹಗಲು ಜಾಸ್ತಿಯಾಗುತ್ತದೆ. ಸಾಮಾನ್ಯವಾಗಿ ಸಂಕ್ರಾಂತಿ ಹಬ್ಬವನ್ನು ಪ್ರತಿ ವರ್ಷ ಜನವರಿ 14 ಆಚರಣೆ ಮಾಡ್ತಿದ್ವಿ. ಗ್ರಹಗಳ ಮತ್ತು ನಕ್ಷತ್ರ ಪುಂಜಗಳ ಸ್ಥಾನ ಬದಲಾವಣೆಯಿಂದ ಸಂಕ್ರಾಂತಿಯನ್ನು ಜನವರಿ 15ರಂದು ಆಚರಣೆ ಮಾಡಬೇಕಾಗತ್ತೆ. ಸೂರ್ಯ ಮಕರ ರಾಶಿಯನ್ನು ಮಧ್ಯಾಹ್ನ ಪ್ರವೇಶ ಮಾಡುತ್ತಿರುವುದರಿಂದ ಹಬ್ಬವನ್ನು ಮರುದಿನ ಅಂದರೆ ಗುರುವಾರ 15ನೇ ತಾರೀಕು ಆಚರಣೆ ಮಾಡಲಾಗುತ್ತದೆ. ಸೂರ್ಯ ಭಗವಾನ್ ಮಕರ ರಾಶಿಯನ್ನು ಪ್ರವೇಶ ಮಾಡುವ ದಿನದಂದು ದೇವನಾದ ಮಹಾದೇವ ಮಹಾವಿಷ್ಣುವಿಗೆ ಆತ್ಮಜ್ಞಾನವನ್ನು ಬೋಧಿಸಿದ ದಿನ. ಆದ್ದರಿಂದ ಇದನ್ನು ಜ್ಞಾನಕಾರಕ ದಿನ ಎಂದು ದೇವಿ ಭಾಗವತದಲ್ಲಿ ಉಲ್ಲೇಖಿಸಿದ್ದಾರೆ. ದಕ್ಷಿಣಾಯಣದಲ್ಲಿ ಮುಚ್ಚಿದ ಸ್ವರ್ಗದ ಬಾಗಿಲು ಈ ಉತ್ತರಾಯಣದಲ್ಲಿ ತೆರೆಯುತ್ತದೆ. ಅದಕ್ಕಾಗಿಯೇ ಇಚ್ಛಾಮರಣಿ ಭೀಷ್ಮ ಪಿತಾಮಹ ಉತ್ತರಾಯಣ ಪುಣ್ಯಕಾಲದಲ್ಲಿ ಪ್ರಾಣತ್ಯಾಗ ಮಾಡಿದ ದಿನ. ಭಗೀರಥನ ತಪಸ್ಸಿಗೆ ಮೆಚ್ಚಿ ಗಂಗೆ ಕಪಿಲ ಮಹರ್ಷಿಗಳ ಆಶ್ರಮವನ್ನು ಪ್ರವೇಶ ಮಾಡಿದ ಪರ್ವದಿನ. ಹಾಗೆ ಇದನ್ನು ಪಾಪನಾಶಕರ ಕಾಲ ಎಂದು ಕರೆಯುತ್ತಾರೆ. ಸುಗ್ಗಿ ಕಾಲದ ಸಂಭ್ರಮವೂ ಆಗಿದೆ. ಇಂಥ ವಿಶೇಷ ಕಾರಣಗಳಿಗೆ ಸಂಕ್ರಾಂತಿ ಹಬ್ಬ ಪ್ರಮುಖವಾಗಿದೆ. ಪೌರಾಣಿಕ ನಂಬಿಕೆಗಳ ಪ್ರಕಾರ ಮಕರ ಸಂಕ್ರಾಂತಿಯ ದಿನದಂದು ಸೂರ್ಯನು ತನ್ನ ಮಗನಾದ ಶನಿಯ ಮನೆಗೆ ಹೋಗುತ್ತಾನೆ. ಯಾಕೆ ಹೋಗ್ತಾನೆ? ಕತೆ ತುಂಬಾ ಇಂಟ್ರೆಸ್ಟಿಂಗ್ ಇದೆ, ಕೊನೆವರೆಗೂ ನೋಡಿ. ಮಕರ ಸಂಕ್ರಾಂತಿ ಸೂರ್ಯ ಭಗವಾನರಿಗೆ ಅರ್ಪಿತವಾದ ದಿನ. ಕಣ್ಣಿಗೆ ಕಾಣುವ ದೇವರು ಎಂದರೆ ಸೂರ್ಯ ಭಗವಾನರು. ಕಶ್ಯಪ ಮಹರ್ಷಿ ಮತ್ತು ಅದಿತಿಯರ ಮಗ ಆದಿತ್ಯ ಅಂದರೆ ಸೂರ್ಯ ಭಗವಾನರು. ಅವರ ಪತ್ನಿ ವಿಶ್ವಕರ್ಮನ ಮಗಳು ಸಂಧ್ಯಾ. ಇವರಿಗೆ ಮನು, ಯಮ ಮತ್ತು ಯಮುನಾ ಎಂಬ 3 ಮಕ್ಕಳು. ಪತ್ನಿ ಸಂಧ್ಯಾ ಕೋಮಲ ಸ್ವಭಾವದವಳು. ಇವಳಿಗೆ ತೇಜೋಮಯ ಸೂರ್ಯ ಭಗವಾನರ ಶಾಖದ ತಾಪವನ್ನು ಸಹಿಸಲು ಆಗುತ್ತಿರಲಿಲ್ಲ. ಆದರೂ ಇಷ್ಟು ವರ್ಷಗಳ ಕಾಲ ಕಷ್ಟಪಟ್ಟು ಸಹಿಸಿದಳು. ತನ್ನ ಕಷ್ಟವನ್ನು ಯಾವತ್ತೂ ಸೂರ್ಯನಿಗೆ ತಿಳಿಸಲಿಲ್ಲ. ಒಮ್ಮೆ ಯೋಚನೆ ಮಾಡ್ತಾಳೆ, ಸೂರ್ಯನ ತಾಪ ಕಡಿಮೆ ಮಾಡಲು ಬರುವುದಿಲ್ಲ, ಸಹಿಸಲು ತನ್ನಿಂದ ಸಾಧ್ಯವಿಲ್ಲ, ಏನಾದರೂ ಮಾಡಬೇಕೆಂದು ಯೋಚನೆ ಮಾಡಿ ಅವಳ ಪ್ರತಿರೂಪ ನೆರಳಿಗೆ ಜೀವ ತುಂಬಿದಳು. ಅವಳನ್ನು ಛಾಯಾ ಎಂದು ಕರೆದು ತನ್ನ ಪತಿ ಮತ್ತು ಮಕ್ಕಳ ಜವಾಬ್ದಾರಿಯನ್ನು ವಹಿಸಿ ಸಂಧ್ಯಾ ಕಾಡಿಗೆ ಹೋಗಿ ಕುದುರೆ ರೂಪ ಧರಿಸಿ ತಪಸ್ಸನ್ನು ಮಾಡತೊಡಗಿದಳು. ಛಾಯಾ ಸಂಧ್ಯಾ ಪತಿ ಸೂರ್ಯನನ್ನು ಮತ್ತು ಮಕ್ಕಳನ್ನು
ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು. ಸೂರ್ಯನಿಂದ ಛಾಯೆಗೆ ಶನಿ, ಸಾವರ್ಣಿ, ಮನು ಮತ್ತು ಭದ್ರ ಎಂಬ 3 ಮಕ್ಕಳು ಜನಿಸಿದರು. ಶನಿ ಗರ್ಭದಲ್ಲಿದ್ದಾಗ ಮಗುವಿಗೆ ವಿಶೇಷ ಶಕ್ತಿ ಬರಲೆಂದು ಛಾಯಾದೇವಿ ನಿದ್ರಾ ಆಹಾರ ಬಿಟ್ಟು ಸೂರ್ಯನ ಶಾಖದಲ್ಲಿ ಶಿವನನ್ನು ಕುರಿತು ತಪಸ್ಸು ಮಾಡಿದಳು. ಆದ್ದರಿಂದ ಶನಿಗೆ ಹುಟ್ಟುತ್ತಲೇ ಕಳಾಹೀನವಾದ ಕಪ್ಪು ಬಣ್ಣ ಬಂದಿತು. ಮಗುವನ್ನು ನೋಡಲು ಬಂದ ಸೂರ್ಯನಿಗೆ ಶನಿಯನ್ನು ನೋಡಿ ಈ ಮಗು ತನ್ನದಲ್ಲ ಎನಿಸಿ ತಿರಸ್ಕಾರದಿಂದ ನೋಡಿದನು. ಶಿವನ ಕೃಪೆಯಿಂದ ಹುಟ್ಟಿದ ಶನಿಗೆ ತಂದೆಯ ತಿರಸ್ಕಾರ ಭಾವ ಗೊತ್ತಾಗಿ ಕ್ರೋಧದಿಂದ ಮೊದಲ ಬಾರಿಗೆ ಮಗು ಅಂದರೆ ಶನಿದೇವ ಸೂರ್ಯನನ್ನು ವಕ್ರದೃಷ್ಟಿಯಿಂದ ನೋಡಿತು. ಅದು ನೋಡುತ್ತಿದ್ದಂತೆ ಸೂರ್ಯನ ತೇಜಸ್ಸು ಕರಗಿ ಕುಷ್ಠರೋಗಿಯಾದನು. ಹಾಗೆ ತನ್ನ ಪತ್ನಿ ಇವಳು ಸಂಧ್ಯಾ ಅಲ್ಲ ಛಾಯಾ ಎಂದು ಆಗ ಸೂರ್ಯನಿಗೆ ತಿಳಿಯಿತು. ಸೂರ್ಯದೇವನು ತನಗಾದ ಸ್ಥಿತಿಗೆ ಪರಮೇಶ್ವರನಿಂದ ಪರಿಹಾರ ಪಡೆಯಲು ಕೈಲಾಸಕ್ಕೆ ಹೊರಡ್ತಾನೆ. ರಥ ಹೇರಿದಾಗ ಶನಿಯ ವಕ್ರದೃಷ್ಟಿಯ ಪರಿಣಾಮ ಕುದುರೆಗಳು ನಿಸ್ತೇಜವಾಗಿದ್ದವು. ಭಗವಾನ್ ಸೂರ್ಯನು ಕೋಪಗೊಂಡು ಛಾಯಾ ಮತ್ತು ಶನಿಯನ್ನು ಮನೆಯಿಂದ ಹೊರಹಾಕಿದನು. ನಂತರ ಸಂಧ್ಯಾಳ ಮಗ ಯಮನನ್ನು ಕರೆಸಿ ಈ ವಿಷಯ ತಿಳಿಸಿ ಕೈಲಾಸಕ್ಕೆ ಹೋಗಿ ಪರಮೇಶ್ವರನನ್ನು ಕಾಣಲು ಆಗುತ್ತಿಲ್ಲ ಎಂದು ಹೇಳ್ತಾನೆ. ಯಮ ತಂದೆಯ ಪರವಾಗಿ ಘೋರ ತಪಸ್ಸನ್ನು ಆಚರಿಸಿ ಶಿವನ ಅನುಗ್ರಹ ಪಡೆದು ತನ್ನ ತಂದೆಯ ತೇಜಸ್ಸನ್ನು ವಾಪಸ್ ಕೊಟ್ಟನು. ಶಿವ ಪರಮಾತ್ಮನು ಸೂರ್ಯನಿಗೆ ಶನಿಯು ನಿನ್ನ ಮಗ ಎಂಬ ಸತ್ಯಾಂಶವನ್ನು ತಿಳಿಸ್ತಾನೆ. ಶನಿ ಮತ್ತು ಛಾಯಾ ಕುಂಭ ಮನೆಯಲ್ಲಿ ಇದ್ದಾರೆಂದು ತಿಳಿದು ಆ ಮನೆಯನ್ನು ತನ್ನ ಜ್ವಾಲೆಯಿಂದ ಸುಟ್ಟು ಹಾಕಿದನು. ಈ ಕೃತ್ಯವನ್ನು ಕಂಡ ಯಮನು ಈಗೆಲ್ಲ ಮಾಡಬಾರದು ಎಂದು ತಂದೆಗೆ ಅಂದ್ರೆ ಸೂರ್ಯ ಭಗವಾನರಿಗೆ ಬುದ್ಧಿವಾದ ಹೇಳ್ತಾನೆ. ಆಗ ಭಗವಾನ್ ಸೂರ್ಯನು ಪಶ್ಚಾತ್ತಾಪಗೊಂಡನು. ಈ ರೀತಿ ಮಾಡಿದ್ದು ತಪ್ಪು ಎಂದು ಗೊತ್ತಾಗಿ ಶನಿ ಮತ್ತು ಛಾಯಾಳನ್ನು ನೋಡಲು ಭಗವಾನ್ ಸೂರ್ಯನು ಬರ್ತಾನೆ. ಸೂರ್ಯನ ಜ್ವಾಲೆಯಿಂದ ಕುಂಭಮನೆ ಪೂರ್ಣವಾಗಿ ಸುಟ್ಟು ಏನೂ ಉಳಿದಿರಲಿಲ್ಲ. ಎಲ್ಲೋ ಒಂದು ಮೂಲೆಯಲ್ಲಿ ಸ್ವಲ್ಪ ಎಳ್ಳು ಮಾತ್ರ ಇತ್ತು. ಶನಿಯು ಮನೆಗೆ ಬಂದ ತಂದೆಯನ್ನು ಕಂಡು ಸಂತೋಷದಿಂದ ಎಳ್ಳಿನಿಂದಲೇ ಅರ್ಚಿಸಿ ತಂದೆ ಸೂರ್ಯನನ್ನು ಪ್ರಾರ್ಥಿಸಿದನು. ಪ್ರಸನ್ನಗೊಂಡ ಭಗವಾನ್ ಸೂರ್ಯನು ತನ್ನ ಮಗ ಶನಿದೇವನು ವಾಸಿಸಲು ತನ್ನ ಇನ್ನೊಂದು ಮನೆ ಮಕರ ಮನೆಯನ್ನು ಕೊಡ್ತಾನೆ. ಶನಿದೇವನು ಭಗವಾನ್ ಸೂರ್ಯನಿಗೆ ಎಳ್ಳಿನಿಂದ ಪೂಜೆ ಮಾಡಿ ಸ್ವಂತ ಮನೆ ಮತ್ತು ತಂದೆಯ ಪ್ರೀತಿ ಎಲ್ಲವನ್ನೂ ಪಡೆದನು. ತಂದೆ ಸೂರ್ಯ ಮಗ ಶನಿದೇವ ಒಂದಾದ ದಿನವೇ ಮಕರ ಸಂಕ್ರಾಂತಿ. ಈ ಕಾರಣದಿಂದ ಈ ದಿನ ಎಳ್ಳಿಗೆ ಮಹತ್ವ ಬಂದು ಒಂದುಗೂಡಿದ ಬಾಂಧವ್ಯದ ನೆನಪಿಗಾಗಿ, ರುಚಿಗಾಗಿ ಮತ್ತು ವೈಜ್ಞಾನಿಕವಾಗಿ ಕಾಲದಲ್ಲಿ ದೇಹಕ್ಕೆ ಜಿಡ್ಡಿನ ಪಸೆ ಇರಬೇಕೆಂದು ಜಿಡ್ಡಿನ ಅಂಶವಿರುವ ಎಳ್ಳು ಜೊತೆಗೆ ಬೆಲ್ಲ, ಕಡಲೆಬೀಜ, ಪುಟಾಣಿ, ಒಣಕೊಬ್ಬರಿ ಹದವಾಗಿ ಒಣಗಿಸಿ ಹುರಿದು ಮಿಶ್ರಣ ಮಾಡಿ ದೇವರಿಗೆ ಅರ್ಪಿಸಿ ಬಂಧು ಬಾಂಧವರಿಗೆ ಊರು ಮನೆಗಳಿಗೆ ಹಂಚಿ ಎಲ್ಲರೂ ತಿಂದು ಹಬ್ಬದ ಸಂಭ್ರಮವನ್ನು ಆಚರಿಸುತ್ತಾರೆ. ಈ ಹಬ್ಬವು ಅತ್ಯಂತ ಪ್ರಾಚೀನ ಕಾಲದಿಂದಲೂ ಆಚರಣೆಗೆ ಬಂದಿದೆ. ಮಕರ ಸಂಕ್ರಮಣದಂದು ಆದಿತ್ಯ ಹೃದಯ ಸ್ತೋತ್ರದ ಪಾರಾಯಣ ಮಾಡ್ತಾರೆ. ಸಂಕ್ರಾಂತಿ ದಿನ ಸೂರ್ಯನಾರಾಯಣನನ್ನು ಅರ್ಚಿಸುವುದರ ಮೂಲಕ ಆಯುಷು, ಆರೋಗ್ಯ, ಸಂಪತ್ತನ್ನು ಪಡೆಯಬಹುದು. ಇನ್ನು ಆದಿತ್ಯ ಹೃದಯವನ್ನು ಯಾವ ಸಮಯದಲ್ಲಿ ಪಠಿಸಬೇಕು, ಪಠಣೆ ಮಾಡುವುದರಿಂದಾಗುವ ಉಪಯೋಗಗಳು ಪ್ರತಿಯೊಂದನ್ನು ತಿಳಿಸ್ಕೊಟ್ಟಿದ್ದೀನಿ. ಇಂಟ್ರೆಸ್ಟ್ ಇರುವವರು ವಿಡಿಯೋ ಚಾನಲಲ್ಲಿದೆ ನೋಡಿ. ಮಕರ ಸಂಕ್ರಾಂತಿ ದಿನದಂದು ಬೆಲ್ಲವನ್ನು ದಾನ ಮಾಡುವುದರಿಂದ ಮನೆಯಲ್ಲಿ ದಾರಿದ್ರ್ಯ ನಾಶವಾಗುತ್ತದೆ ಮತ್ತು ಹಣದ ಕೊರತೆ ಎಂದಿಗೂ ಎದುರಾಗುವುದಿಲ್ಲ. ಕಿಚಡಿ ಅಂದರೆ ಪೊಂಗಲ್ ದಾನ ಮಾಡುವುದರಿಂದ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ. ಇನ್ನು ಸಂಕ್ರಾಂತಿ ದಿನದಂದು ಕಿಚಡಿಯನ್ನು ಸೇವಿಸುವುದರಿಂದ ಜಾತಕದಲ್ಲಿನ ಗ್ರಹಗಳು ಬಲಗೊಳ್ಳುತ್ತವೆ. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಬಾಯ್.